ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. 9ನೇ ತರಗತಿ SA2 ಎಕ್ಸಾಮ್ಗೆ ಇನ್ನೇನು ಮಾರ್ಚ್ 2026ರಲ್ಲಿ SA2 ಎಕ್ಸಾಮ್ ಬರ್ತಿದ್ದೀರಾ. ಇವತ್ತಿನ ಈ ಒಂದು ನಿಮಗೆ ಬೋರ್ಡರ್ ಬಿಟ್ಟಿರುವ ಗಣಿತ ವಿಷಯದ ಮಾಡಲ್ ಕ್ವಶನ್ ಪೇಪರು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ಗೆ ಅಂದರೆ SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು SA2 ಎಕ್ಸಾಮ್ನ ಗಣಿತ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟಿಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲೊಂದು ರಿಪೀಟ್ ಆಗ್ತವೆ. ಜಸ್ಟ್ ನಂಬರ್ ಚೇಂಜ್ ಮಾಡ್ತಾರೆ, ಕ್ವಶನ್ ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡು ಹೋಗಿ, ನೋಡ್ಕೊಂಡು ಹೋಗಲೇಬೇಕು. ನಮ್ಮ SA2 ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು. ಓಕೆ, ನಾನು ನಿಮಗೆ ಇವತ್ತಿನ ಈ ಒಂದು ನಿಮಗೆ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೇನೆ, ತಪ್ಪದೆ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಹುಡುಗರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಇದಿರುತ್ತೆ ನಿಮಗೆ ನಿಮ್ಮೊಂದು 9ನೇ ತರಗತಿ 9th SA2 ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳು ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರ ಜೊತೆಗೆ ವಿಡಿಯೋ ಒಂದು ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 9th ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ಶೇರ್ ಮಾಡೋಣ. ಈಗ ಚಾನಲ್ ನಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿರ್ತೇನೆ. ಎಲ್ಲ ಕ್ವಶನ್ ಹಾಕಿರ್ತೇನೆ, ಚೆನ್ನಾಗಿ ಓದ್ಕೊಳ್ಳಿ. ಜಸ್ಟ್ ಚಾನಲ್ಗೆ ಹೋಗಿ ಎಲ್ಲ ಸಿಗ್ತವೆ. ಓಕೆ, ನೋಡ್ತಾ ಹೋಗೋಣ. 9ನೇ ತರಗತಿ ದ್ವಿತೀಯ ಸಂಗಣಕ ಮೂಲ್ಯಾಂಕನ SA2 ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ 2026. ವಿಷಯ ಗಣಿತ. ಸಮಯ 3 ಗಂಟೆ 15 ನಿಮಿಷ. 3 ಗಂಟೆ 15 ನಿಮಿಷ. ಗರಿಷ್ಠ ಅಂಕಗಳು 80 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ. ಇದು ಕ್ವಶನ್ ಪೇಪರು. ನಾನು ನಿಮಗೆ ಉತ್ತರ ಸಹಿತ ಹೇಳ್ತೇನೆ, ವೆಯ್ಟ್ ಮಾಡಿ. ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಕೊಡ್ತೀನಿ. ತುಂಬ ಜನ ಕೇಳ್ತಾ ಇರ್ತಾರೆ ಉತ್ತರ ಬೇಕು ಅಂತ. ಸೊ ಅದರಿಂದ ನಾನು ನಿಮಗೆ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ನೋಡ್ಕೊಂಡು ಹೋಗಲೇಬೇಕು ಈ ಒಂದು ಕ್ವಶನ್ ಪೇಪರು. ಯಾಕಂದರೆ ಇದು DSCRT ಬೋರ್ಡರ್ ಬಿಟ್ಟಿದ್ದಾರೆ. ನಿಮಗೆ ಈ ವರ್ಷ ಇದೇ ರೀತಿ ಇದೇ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ ಇರ್ತದೆ. 9ನೇ ತರಗತಿ ದ್ವಿತೀಯ ಸಂಗಣಕ ಮೂಲ್ಯಾಂಕನ SA2 ಪ್ರಶ್ನೆ ಪತ್ರಿಕೆ ಕೀ ಉತ್ತರ ಸಹಿತ. ವಿಷಯ ಗಣಿತ. ಗರಿಷ್ಠ ಅಂಕಗಳು 80. ಒಂದೇ ಮೇಲೆ ನಿಮಗೆ ಭೌತಿಕ ಪ್ರಶ್ನೆ ಇರ್ತವೆ. ಅರ್ಥ ಆಯ್ತಾ? ಭೌತಿಕ ಪ್ರಶ್ನೆಗಳು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ಷಮಾಚರಣೆ ಪೂರ್ಣ ಉತ್ತರವನ್ನು ಬರೆಯಿರಿ. ಒಂದೇ ಪ್ರಶ್ನೆ, ಈ ಕೆಳಗಿನಲ್ಲಿ ಅಭಾಗಲದ ಸಂಖ್ಯೆ ಹೇಳಿದ್ದಾರೆ, ಯಾವುದಾಗ್ಬೋದು? ಇದು ಆಪ್ಷನ್ ಡಿ √3, √13 ಸರಿಯಾದ ಉತ್ತರ. √13 ಸರಿಯಾದ ಉತ್ತರ. ಪ್ರಶ್ನೆ 2, ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಸರಿಯಾದ ಉತ್ತರ ಆಪ್ಷನ್ ಎ 0,0. ಇದು ಮೂಲ ಬಿಂದುವಿನ ನಿರ್ದೇಶಾಂಕಗಳು. ನಂತರ ಈಗ ನಿಮಗೆ ಚಾನಲಲ್ಲಿ ಗಣಿತ ವಿಷಯದ ಪಾಸಿಂಗ್ ಪ್ಯಾಕೇಜ್ ಹಾಕಿರ್ತೀನಿ. ಪಾಸಿಂಗ್ ಪ್ಯಾಕೇಜು ಅದು ನೋಡ್ಕೊಳ್ಳಿ. ಹೇಳಿದ್ದೀನಿ ನಿಮಗೆ ಗಣಿತ ಪಾಸ್ ಆಗಬೇಕಂತ ಎಲ್ಲ ಓದ್ಕೋಬೇಕಂತ ನೋಡ್ಕೊಳ್ಳಿ. ಪ್ರಶ್ನೆ 3, x ಮತ್ತು y ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ax = -by - c ಇದರ ಸಾಮಾನ್ಯ ರೂಪ ಕೇಳಿದರೆ. ಇದು ಆಪ್ಷನ್ ಬಿ ax + by + c = 0 ಸರಿಯಾದ ಉತ್ತರ. ಪ್ರಶ್ನೆ 4, ಕೊಟ್ಟಿರುವ ರೇಖಾಚಿತ್ರದಲ್ಲಿ ಎಕ್ಸ್ನ ಅಳತೆ ಕೇಳಿದರೆ ಚಿತ್ರ ಅಬ್ಸರ್ವ್ ಮಾಡಿ. ಇಲ್ಲಿ 120 ಡಿಗ್ರಿ ಆಗ್ತದೆ. ಆಪ್ಷನ್ ಸಿ 120 ಡಿಗ್ರಿ ಸರಿಯಾದ ಉತ್ತರ. ಪ್ರಶ್ನೆ 5, ಸಮಾಂತರ ಚತುರ್ಭುಜದ ಒಂದು ಕೋನವು 70 ಡಿಗ್ರಿ ಆದರೆ ಅದರ ಪಾರ್ಶ್ವ ಕೋನದ ಅಳತೆ ಕೇಳಿದರೆ. ಇದು ಆಪ್ಷನ್ ಡಿ 110 ಡಿಗ್ರಿ ಸರಿಯಾದ ಉತ್ತರ. ಪ್ರಶ್ನೆ 6, ಕೊಟ್ಟಿರುವ ಚಿತ್ರದಲ್ಲಿ ಕೋನ DAB = 60 ಡಿಗ್ರಿ, ಕೋನ ABD = 50 ಡಿಗ್ರಿ ಆದಾಗ ಕೋನ ACB ಅಳತೆ ಕೇಳಿದ್ದಾರೆ. ಕೋನ ACB ಅಳತೆ ಚಿತ್ರ ಗಮನಿಸಿ ನೀವು, ಏನೋ ಕೋನ ACB. ಇದು ಆಪ್ಷನ್ ಸಿ ಎಷ್ಟಾಗ್ತದೆ? ಆಪ್ಷನ್ ಸಿ ನೋಡಿ, 70 ಡಿಗ್ರಿ ಸರಿಯಾದ ಉತ್ತರ. ನನ್ನ ಪ್ರಶ್ನೆ 7, ತ್ರಿಜ್ಯ R, ಎತ್ತರ H ಮತ್ತು ಓರೆ ಎತ್ತರ L ಆಗಿರುವ ಒಂದು ಘನಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ವೆರಿ ಇಂಪಾರ್ಟೆಂಟು, ಮೇಲ್ಮೈ ವಿಸ್ತೀರ್ಣ ಸೂತ್ರ ನೋಡ್ಕೊಳ್ಳಿ, ಕೇಳ್ಬೋದು. ಇದು ಆಪ್ಷನ್ ಎ 5R × R + L ಸರಿಯಾದ ಉತ್ತರ. ನಂತರ ಕ್ವಶನ್ ನಂಬರ್ 8, ಸಮಾಂತರ ಚತುರ್ಭುಜದ ಒಂದು ಕೋನವು ಅದರ ಅತ್ಯಂತ ಚಿಕ್ಕ ಕೋನದ 2ಕ್ಕಿಂತ 24 ಡಿಗ್ರಿ ಕಡಿಮೆ ಇದೆ. ಅದರ ಅತ್ಯಂತ ದೊಡ್ಡ ಕೋನದ ಅಳತೆ ಎಷ್ಟಾಗ್ಬೋದು? ಆಪ್ಷನ್ ಸಿ 112 ಡಿಗ್ರಿ ಸರಿಯಾದ ಉತ್ತರ. ಇನ್ನು ಸೆಕೆಂಡ್ ಮೇನು, ಒಂದೇ ಮೇಲೆ ನಿಮಗೆ 8 ಮಲ್ಟಿಪಲ್ ಇರ್ತವೆ, 8 ಬಹುವಿಕ ಪ್ರಶ್ನೆ ಇರ್ತವೆ. ಆಯ್ತಾ? ಇನ್ನು ಸೆಕೆಂಡ್ ಮೇನು 1 ಅಂಕ ಪ್ರಶ್ನೆಗಳು 8 ಇರ್ತವೆ. ಟೋಟಲಾಗಿ 8 ಅಂಕ, ಪ್ರತಿಯೊಂದು 1 ಅಂಕ. ಕೆಳಗಿನ ಪ್ರಶ್ನೆ ಉತ್ತರಿಸಿ. ಮೇಲಿರೋ ಕ್ವಶನ್ ಎಲ್ಲ ಮಲ್ಟಿಪಲ್ಲು, ಇವೆಲ್ಲ 1 ಅಂಕ ಪ್ರಶ್ನೆಗಳು. 9ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳನ್ನು ವ್ಯಾಖ್ಯಾನಿಸಿ ಕೇಳಿದರೆ ಇದಕ್ಕೆ 1 ಮಾರ್ಕ್ಸ್ ನೋಡಿ. ಸೊ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆಗಳು ಮತ್ತು P, Q, ಸಿಗ್ಮಾ Z, Q ≠ 0. ನಂತರ ಕ್ವಶನ್ ನಂಬರ್ 10,
ಎಕ್ಸ್ ಮೈನಸ್ ಅಕ್ಷದ ಮೇಲೆ ಮೂಲ ಬಿಂದುವಿನಿಂದ ಎಡಕ್ಕೆ 4 ಮಾನಗಳ ದೂರದಲ್ಲಿರುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. ಎಷ್ಟಾಗುವುದು? -4,0. ಪ್ರಶ್ನೆ 11 ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ಹೆಸರಿಸಿ. ಭಾಗ ಯಾವುದು? ರೇಖಾಖಂಡ. ಪ್ರಶ್ನೆ 12 ಚಿತ್ರದಲ್ಲಿ ಕೋನ ABC 142 ಡಿಗ್ರಿ ಆದರೆ ಸರಳಾಧಿಕ ಕೋನ ABC ಅಳತೆ ಕಂಡುಹಿಡಿಯಿರಿ. ಕೋನ ABC ಅಳತೆ ಕೇಳಿದರೆ ಎಷ್ಟಾಗ್ಬೋದು ನೋಡಿ. ಕೋನ ABC 360 ಡಿಗ್ರಿ ಮೈನಸ್ 142 ಡಿಗ್ರಿ = 218 ಡಿಗ್ರಿ ಸರಿಯಾದ ಉತ್ತರ. ನಂತರ ಸಮಾಂತರ ಚತುರ್ಭುಜದ ಯಾವುದಾದ್ರು ಗುಣಲಕ್ಷಣ ಬರೆಯಿರಿ. ವೆರಿ ಇಂಪಾರ್ಟೆಂಟು. ಗುಣಲಕ್ಷಣ ಕೇಳ್ಬೋದು ಅಥವಾ ಲಕ್ಷಣ ಅಂತ ಕರೀತಾರೆ. ಏನಾಗ್ಬೋದು ನೋಡಿ. 13ನೇದು ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ. ನಂತರ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ನಂತರ ಉತ್ತರ ನೋಡಿ. ಕ್ವಶನ್ ನಂಬರ್ 14 ನೇರ ವೃತ್ತಪಾದ ಶಂಕುವಿನ ಪಾದದ ಸುತ್ತಳತೆ 21 ಸೆಂಟಿಮೀಟರ್ ಮತ್ತು ಇದರ ಓರೆ ಎತ್ತರ 10 ಸೆಂಟಿಮೀಟರ್ ಆದರೆ ಆಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಎಷ್ಟಾಗ್ಬೋದು? ಸೂತ್ರ ಬರ್ತಾಯಿದೆ ನೋಡಿ. A = 5RL = 22 / 7 × 21 × 10 = 660 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ನಂತರ ಕ್ವಶನ್ ನಂಬರ್ 15 ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ FA1 ಮತ್ತು FA2 ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಹೋಲಿಕೆ ಮಾಡಬೇಕಾಗಿದೆ. ಈ ದತ್ತಾಂಶವನ್ನು ಪ್ರತಿನಿಧಿಸಲು ಯಾವ ನಕ್ಷೆ ಸೂಕ್ತವಾಗಿದೆ? ಯಾವ ನಕ್ಷೆ? ಸ್ತಂಭಾಲೇಖ. ಇದು ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು ನೋಡಿ. ಸ್ತಂಭಾಲೇಖ. ಪ್ರಶ್ನೆ 16 ಸಮದ್ವಿಬಾಹು ತ್ರಿಭುಜದ ಸಮಕೋನಗಳ ಅಳತೆಯ ಮೊತ್ತ 100 ಡಿಗ್ರಿ ಆದರೆ ಮೂರನೇ ಕೋನದ ಅಳತೆಯನ್ನು ಬರೆಯಿರಿ. ಎಷ್ಟು? 80 ಡಿಗ್ರಿ ಆಗ್ತದೆ. ನಂತರ ಮೂರನೇ ಮೇನ್ ಬರ್ತದೆ. ಇವು ಮೇ ಬಿ 2 ಅಂಕ ಪ್ರಶ್ನೆಗಳು ಇರ್ತವೆ. ಮೂರನೇ ಮೇನು ಏನು ಕ್ವಶನ್ ನೋಡಿ. 0.3333 ಅನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ. ವೆರಿ ಇಂಪಾರ್ಟೆಂಟು. ಕೊಡ್ಬೋದು ಈ ಕ್ವಶನ್ನು. ಜಸ್ಟ್ 0.33ದಲ್ಲಿ 2 ಕೊಡ್ಬೋದು. ಒಟ್ಟಿನಲ್ಲಿ P/Q ರೂಪದಲ್ಲಿ ಕೇಳ್ತಾರೆ ನೋಡಿ. ಉತ್ತರ ಎಷ್ಟಾಗ್ಬೋದು? 1/3 ಆಗ್ತದೆ. x = 1/3 ಆಗ್ತದೆ ನೋಡಿ. ಅಬ್ಸರ್ವ್ ಮಾಡಿ ನೀವು ಕ್ವಶನ್ ನೀವು ಸಾಲ್ವ್ ಮಾಡಿ. ಬರೀ ನೀವು ಫೋನಲ್ಲಿ ನೋಡಿದ್ರೆ ಆಗೋದಿಲ್ಲ. ಒಂದು ರಫಕ್ಕೆ ತೊಗೊಳ್ಳಿ, ಸಾಲ್ವ್ ಮಾಡಿ. ಅದು ತಪ್ಪಾಗಲಿ ಸರಿಯಾಗಲಿ, ಯಾಕೆ ತಪ್ಪಾದರೆ ಆಗಲಿ, ಅದು ಸರಿಯಾಗಲಿ, ಒಟ್ಟಿನಲ್ಲಿ ಬಿಡಿಸ್ಬನ್ನಿ. ಅರ್ಥ ಆಯ್ತಾ? ನಿಮಗೆ ಎಕ್ಸಾಮ್ನಲ್ಲಿ ಲೆಕ್ಕ ತಪ್ಪತ್ತು ಮಾಡಿಸ್ಕೊಡ್ತಾರೆ, ಸೂತ್ರಕ್ಕೆ ಮಾಡಿಸ್ತದೆ, ಮತ್ತು ಪ್ರತಿ ಸ್ಟೆಪ್ಗೂ ಮಾಡಿಸ್ಕೊಡ್ತಾರೆ. ಅದರಿಂದ ನೀವು ಬಿಡೋಕೋಬೇಡಿ, ಸಾಲ್ವ್ ಮಾಡಿ. ಬಹುಪದೋಕ್ತಿ P/Y = y² - y + 1ರಲ್ಲಿ P1ರ ಬೆಲೆಯನ್ನು ಕಂಡುಹಿಡಿಯಿರಿ. ಎಷ್ಟಾಗ್ಬೋದು ನೋಡಿ. ಸೊ ನೋಡಿ, P1 ಬರ್ತದೆ. P1 = 1 ಬರ್ತದೆ. ಸೊ 19 ಕ್ವಶನ್ನು ಪುರತ ಮೇಲೆ ಕ್ವಶನ್ ಇದೆ, ನೋಡ್ಕೊಳ್ಳಿ. ಒಂದು 20ನೇದು ಛೇದಕವನ್ನು ಅಥವಾ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಛೇದಕವನ್ನು ಅಂಕರ್ಣೀಕರಿಸಿ ನೋಡ್ಕೊಳ್ಳಿ. ಉತ್ತರ ಸಹಿತ ಇದೆ. 6√2 ಬರ್ತದೆ. ಅಥವಾ ಕ್ವಶನ್ ಕೂಡ ಆನ್ಸರ್ ಇದೆ. ನಂತರ 21 ಈ ಕೆಳಗಿನ ಬಿಂದುಗಳನ್ನು ನಕ್ಷೆ ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಎಂಬುದನ್ನು ಬರೆಯಿರಿ. ಉತ್ತರ ನೋಡ್ಕೊಳ್ಳಿ. 22ನೇ ಕ್ವಶನ್ನು ಈ ಕೆಳಗಿನ ತ್ರಿಭುಜಗಳು ಯಾವ ಸರ್ವಸಮ್ಮತಿಯ ನಿಬಂಧನೆ ಅನ್ವಯ ಸರ್ವಸಮವಾಗಿದೆ ಎಂದು ತಿಳಿಸಿ. 1ನೇದು ಕೋನ ಬಾಹು ಕೋನ ಕೋಬಾಕೋ ಸರ್ವಸಮ್ಮತಿಯ ನಿಯಮ. 2ನೇದು ಬಾಹು 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 ಬಾಬಾ ಸರ್ವಸಮ್ಮತಿಯ ನಿಯಮ. ಸೊ ಉತ್ತರ ನೋಡಿ. ಕೆಳಗಿನ ಬಿಂದುಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿ. ಬಿಂದು ಕೊಟ್ಟಿದ್ದಾರೆ. A ಕೊಟ್ಟಿದ್ದಾರೆ, B ಕೊಟ್ಟಿದ್ದಾರೆ, C ಕೊಟ್ಟಿದ್ದಾರೆ, D ಕೊಟ್ಟಿದ್ದಾರೆ. ನಕ್ಷೆಯಲ್ಲಿ ನಾವು ಪ್ರತಿನಿಧಿಸಬೇಕು. ನೋಡ್ಕೊಳ್ಳಿ. ನಕ್ಷೆ ಮೇ ಬಿ ಅವರೇ ಕೊಡ್ಬೋದು. ನಿಮ್ಮ ಸ್ಕೂಲಲ್ಲಿ ನಕ್ಷೆ ಕೊಡ್ತಾರೆ, ನೀವು ಗುರುತಿಸ್ಬೇಕು. ನಕ್ಷೆ ಕೊಡಲ್ಲ ಅಂದರೆ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ, ನೀವು ನಕ್ಷೆ ತೆಗೀರಿ. ಡೋಂಟ್ ವರಿ, ನಕ್ಷೆ ಕೊಡ್ತಾರೆ ಅವರು. ನಕ್ಷೆ ಕೊಡ್ತಾರೆ, ಗುರುತಿಸ್ಬೇಕು. ತುಂಬಾ ಈಸಿ. ಅದಾಯ್ತಾ? ಏನೂ ಇಲ್ಲ. ABC ಗುರುತಿಸ್ಬೇಕು. 2 ಮಾರ್ಕ್ಸು. ನಂತರ ಓರೆ ಎತ್ತರ 21 ಸೆಂಟಿಮೀಟರ್ ಮತ್ತು ಪಾದ ತ್ರಿಜ್ಯ 24 ಸೆಂಟಿಮೀಟರ್ ಇರುವ ನೇರ ವೃತ್ತಪಾದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಅಥವಾ ವ್ಯಾಸ 14 ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಉತ್ತರ ಇದು ನೋಡ್ಕೋಬೋದು. ಸೊ ಎಷ್ಟು ಬರ್ತದೆ? 3394.28 ಮೀಟರ್ ಸ್ಕ್ವೇರ್ ಬರ್ತದೆ. ಅಥವಾ ಕ್ವಶನ್ ಕೂಡ 616 ಸೆಂಟಿಮೀಟರ್ ಕ್ಯೂಬ್ ಬರ್ತದೆ. ನಂತರ ನೆಕ್ಸ್ಟ್ ಕ್ವಶನು 3 ಅಂಕ 9 ಪ್ರಶ್ನೆ 27 ಅಂಕ. ಪ್ರತಿಯೊಂದಕ್ಕೂ 3 ಅಂಕ. ಅರ್ಥ ಆಯ್ತಾ? ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೆಲ್ಲ 3 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಇವೆಲ್ಲ. √2 ಅನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ. ವೆರಿ ಇಂಪಾರ್ಟೆಂಟು. √2 ಕೇಳ್ಬೋದು, √3 ಕೇಳ್ಬೋದು. ಒಟ್ಟಿನಲ್ಲಿ ಒಂದು ಕೇಳ್ತಾರೆ. ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ. ವೆರಿ ಇಂಪಾರ್ಟೆಂಟು. 25ನೇ ಕ್ವಶನು ಪೂರ್ಣಾಂಕ 2 ಪರಿಗಣಿಸ್ತಾನ. ನೋಡ್ಕೊಳ್ಳಿ. ಸುಮ್ಮನೆ ನಕ್ಷಾ ರೇಖೆ ಯಾವ್ದು ಬರ್ತದೆ ಅಂತ. ಸಂಖ್ಯಾ ರೇಖೆ ನೋಡಿ. ನಂತರ ನಿತ್ಯ ಸಮೀಕರಣ ಉಪಯೋಗಿಸಿ ಪರಿವರ್ತಿಸಿ. ಅಥವಾ ಕ್ವಶನ್ ಕೊಟ್ಟಿದ್ದಾರೆ.
ಸಾಧಿಸಿ ಪ್ರಶ್ನೆ ಕೊಟ್ಟಿದ್ದಾರೆ. ನಿಮಗೆ ಯಾವ್ದು ತುಂಬಾ ಈಸಿ ಅದನ್ನ ಬಿಡಿಸಿ. ಉತ್ತರ ಇದೆ ನೋಡ್ಕೋಬೋದು. ಸಾಲ್ವ್ ಮಾಡಿ, ನೀವು ಟ್ರೈ ಮಾಡಿ. ನಂತರ 3x+y = 12 ಈ ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದ್ರು 3 ಪರಿಹಾರಗಳನ್ನು ಬರೆಯಿರಿ. 3 ಪರಿಹಾರ ಕೇಳಿದ್ದಾರೆ. ಪರಿಹಾರ 1, ಪರಿಹಾರ 2, ಪರಿಹಾರ 3. 3 ನೋಡ್ಕೊಳ್ಳಿ, ಸಾಲ್ವ್ ಮಾಡಿ ನೀವು. x1 ಆದಾಗ, x2 ಆದಾಗ, x0 ಆದಾಗ. ಆಮೇಲೆ y12 ತೊಗೊಂಡಿದ್ದಾರೆ ಅವರು, x0 ತೊಗೊಂಡಿದ್ದಾರೆ, x1 ತೊಗೊಂಡಿದ್ದಾರೆ, x2 ತೊಗೊಂಡಿದ್ದಾರೆ. ನಂತರ ಚಿತ್ರದಲ್ಲಿ AB ಸಮಾಂತರ CD, ಕೋನ APQ = 50 ಡಿಗ್ರಿ ಮತ್ತು ಕೋನ PRD = 127 ಡಿಗ್ರಿ ಆದರೆ x ಮತ್ತು yಗಳ ಬೆಲೆಯನ್ನು ಕಂಡುಹಿಡಿಯಿರಿ. x ಮತ್ತು yನ ಬೆಲೆ ಕೇಳಿದರೆ ಎಷ್ಟಾಗ್ಬೋದು ನೋಡಿ. x = 50 ಡಿಗ್ರಿ ಮತ್ತು y = 77 ಡಿಗ್ರಿ ಆಗ್ತದೆ. ನಂತರ 20 ಮತ್ತು ಕೆಳಗಿನ ಚಿತ್ರ ಲ್ಯಾಂಪ್ದಲ್ಲಿ L = MP, AM = LP ಆದರೆ ಕೋನ ALM = ಕೋನ LPM ಎಂದು ಸಾಧಿಸಿ. ಏನು ಮಾಡಬೇಕು ನಾವು? ಕೋನ ALM = ಕೋನ LPM ಎಂದು ಸಾಧಿಸಬೇಕು. ಉತ್ತರ ಇದೆ ನೋಡ್ಕೊಳ್ಳಿ. ಜಸ್ಟ್ ನಾನು ಮೇನ್ ಕ್ವಶನ್ ಹೇಳ್ತೀನಿ, ನೀವು ನೋಡ್ಕೋಬೇಕು ಉತ್ತರವನ್ನು. ಓಕೆ, ನೋಡ್ಕೊಳ್ಳಿ. ಅಥವಾ ಕ್ವಶನ್ ಬಿಟ್ಟಿದ್ದಾರೆ, ಇದು ಕೂಡ ಸಾಧನೆಯ ಪ್ರಶ್ನೆ. ಉತ್ತರ ಇದೆ ನೋಡ್ಕೊಳ್ಳಿ. ನೋಡಿ, ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನ ಉಂಟು ಮಾಡುತ್ತದೆ ಎಂದು ಸಾಧಿಸಿ. ಇದು ಸಾಧನೆ ಪ್ರಶ್ನೆ. ಏನಿದು? ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. 31 ಇದು ಉತ್ತರ ಇದೆ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ 30ನೇ ಕ್ವಶನ್ನು. ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಯ ಮತದಾನದ ಫಲಿತಾಂಶದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಗೆದ್ದ ಸ್ಥಾನಗಳ ಸಂಖ್ಯೆಯನ್ನು ಈ ಕೆಳಗೆ ನೀಡಲಾಗಿದೆ. ರಾಜಕೀಯ ಪಕ್ಷ ಗೆದ್ದ ಸ್ಥಾನಗಳು ಏನು ಕೇಳಿದ್ರೆ ಕ್ವಶನ್ನು? ಓಕೆ, ಕ್ವಶನ್ ನೋಡೋಣ ಒಂದು ನಿಮಿಷ. ಗ್ರಾಫ್ಗಳು ಕೊಟ್ಟಿದ್ದಾರೆ ನೋಡೋರು. ಮೇ ಬಿ ಕ್ವಶನ್ ಇಲ್ಲ ಅನ್ಕೋತೀನಿ. ಇಲ್ಲಿ ಕ್ವಶನ್ ಇಲ್ಲ, ಮೇನ್ ಕ್ವಶನ್ ಇಲ್ಲಿದೆ. ಈ ರೀತಿ ಗ್ರಾಫ್ ಹಾಕ್ಬೇಕು ನೋಡಿ. ಗ್ರಾಫ್ ಕೇಳ್ತಾರೆ ನಿಮಗೆ, ತುಂಬಾ ಈಸಿ. ಅರ್ಥ ಆಯ್ತಾ? ಜಸ್ಟ್ ನಂಬರ್ ಹಾಕ್ಬಿಟ್ಟು ಬರಿಬೇಕು. ಗ್ರಾಫ್ ಕೊಟ್ಟಿರ್ತಾರೆ ಅವರು, ಡೋಂಟ್ ವರಿ, ಗ್ರಾಫ್ ಕೊಟ್ಟಿರ್ತಾರೆ. ಇಲ್ಲಿದೆ ಆನ್ಸರ್ ನೋಡ್ಕೊಳ್ಳಿ. ನಂತರ 33ನೇ ಕ್ವಶನ್ನು. ತ್ರಿಭುಜಾಕಾರದಲ್ಲಿರುವ ನೆಲದ ಬದಿಗಳು 26 ಮೀಟರ್, 28 ಮೀಟರ್ ಮತ್ತು 30 ಮೀಟರ್ ಇವೆ. ಈ ನೆಲವನ್ನು ಸಮತಟ್ಟು ಮಾಡಲು ಪ್ರತಿ ಚದರ ಮೀಟರ್ಗೆ ರೂ. 3 ದರದಲ್ಲಿ ನೀಡಿದರೆ ಆಗ ಸದರಿ ನೆಲವನ್ನು ಸಮತಟ್ಟು ಮಾಡಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ಅಥವಾ ಕ್ವಶನ್ ಕೂಡ ಕ್ವಶನ್ ಇದೆ ನೋಡ್ಕೊಳ್ಳಿ. ಉತ್ತರ 2 ಕೂಡ ಇವೆ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಏನು? ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಪ್ರಶ್ನೆಗಳು, ಟೋಟಲ್ 16 ಅಂಕ. ಪ್ರತಿಯೊಂದು ಪ್ರಶ್ನೆಗೆ 4 ಅಂಕ. ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಯುಕ್ಲಿಡ್ನ ರೇಖಾಗಣಿತದ ಯಾವುದಾದರೂ 4 ಸ್ವಯಂ ಸಿದ್ಧಾಂತಗಳನ್ನು ಬರೆಯಿರಿ. 4 ಸ್ವಯಂ ಸಿದ್ಧಾಂತಗಳು ಕೇಳಬಹುದು. ವೆರಿ ಇಂಪಾರ್ಟೆಂಟು. ಯುಕ್ಲಿಡ್ ರೇಖಾಗಣಿತದ ಯಾವುದಾದ್ರು 4 ಸ್ವಯಂ ಸಿದ್ಧಾಂತಗಳು. ಒಂದನೇದು, ಒಂದೇ ಅಂಶಕ್ಕೆ ಸಮಾನವಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ಎರಡನೇದು, ಸಮವಾಗಿರುವ ಅಂಶಗಳನ್ನು ಕೂಡಿಸಿದಾಗ ಮೊತ್ತಗಳು ಸಮನಾಗುತ್ತವೆ. ಮೂರನೇದು, ಸಮಾನ ಅಂಶಗಳಿಂದ ಸಮಾನ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಸಮನಾಗಿರುತ್ತವೆ. ನಾಲ್ಕನೇದು, ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಸಮ. ನಂತರ ನೋಡಿ ಇನ್ನೊಂದು ಕ್ವಶನ್ ಅನ್ಕೋತಿನದು. ವಿದ್ಯಾರ್ಥಿಗಳು ಪಡೆದ ಅಂಕಗಳ ಆಧಾರದಲ್ಲಿ ಅವರನ್ನು 2 ವಿಭಾಗಗಳಿಗೆ ಹಂಚಿರುವುದನ್ನು ಈ ಕೆಳಗಿನ ಕೋಶಗಳು ನೀಡಿದೆ. ವಿಭಾಗ ಎ, ವಿಭಾಗ ಬಿ. ಅಂಕಗಳು ಆವೃತ್ತಿ ಏನು ಕೇಳಿದರೆ, ಈ ದತ್ತಾಂಶಗಳಿಗೆ ಆವೃತ್ತಿ ಬಹುಭುಜಾಕೃತಿಯನ್ನು ರಚಿಸಿ. ಆವೃತ್ತಿ ಬಹುಭುಜಾಕೃತಿ ನೋಡ್ಕೊಳ್ಳಿ, ಈ ರೀತಿ ಬರ್ತದೆ. ಇಷ್ಟು ಬರೋದ್ರ ಮೇಲೆ 3 ಮಾರ್ಕ್ಸ್ ನೋಡಿ. 4 ಮಾರ್ಕ್ಸು ತುಂಬಾ ಈಸಿ. ಎಲ್ಲ ಅಲ್ಲಿ ರೆಡಿ ಆನ್ಸರು. ಜಸ್ಟ್ ನೀವು ಏನು ಮಾಡಬೇಕು, ಆವೃತ್ತಿ ಬಹುಭುಜಾಕೃತಿ ರಚಿಸಬೇಕು. 4 ಮಾರ್ಕ್ಸು ಫಿಕ್ಸ್ ಕೇಳ್ತಾರೆ. ಜಸ್ಟ್ ಅವ್ರನ್ನ ಕೊಡ್ತಾರೆ, ನಂಬರ್ ಚೇಂಜ್ ಮಾಡ್ತಾರೆ, ಆವೃತ್ತಿ ಚೇಂಜ್ ಮಾಡ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಆವೃತ್ತಿ ಬದಲಾವಣೆ ಮಾಡ್ತಾರೆ, ಕ್ವಶನ್ ಸೇಮ್ ಇರ್ತದೆ. ಸೊ ಇದೇ ಥರ 36ನೇ ಕ್ವಶನ್ ಎಲ್ಲ ಕೂಡ ನೋಡ್ಕೊಳ್ಳಿ. ಸೊ ಕನ್ನಡ ಪ್ರಶ್ನೆ ತುಂಬಾ ಇವೆ. ನಂತರ ಲಾಸ್ಟ್ ಕ್ವಶನ್ನು. ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. 5 ಮಾರ್ಕ್ಸಿಗೆ ಒಂದು ಕ್ವಶನ್, ಟೋಟಲ್ 5 ಮಾರ್ಕ್ಸು. ಸ್ವತಃ ಕ್ವಶನ್ ಕೊಟ್ಟಿರ್ತಾರೆ, 2 ಕ್ವಶನ್ ಕೊಡ್ತಾರೆ ನಿಮಗೆ. ತುಂಬಾ ಈಸಿ ಯಾವುದು ಅದನ್ನ ಬರೀರಿ. ಆಯ್ತಾ? 38 ಮೆಕ್ಕೆಜೋಳದ ತೆನೆಯು. ಚಿತ್ರ ಗಮನಿಸಿ. ಚಿತ್ರ ನೋಡಿ. ಸುಮಾರಾಗಿ ಶಂಕುವಿನ ಆಕಾರದಲ್ಲಿದೆ. ಅದರ ಅಗಲವಾದ ಭಾಗದ ತ್ರಿಜ್ಯವು 2.1 ಸೆಂಟಿಮೀಟರ್ ಮತ್ತು ಅದರ ಉದ್ದವು ಅದರ ಎತ್ತರ 20 ಸೆಂಟಿಮೀಟರ್ ಇದೆ. ಅದರಲ್ಲಿ ಪ್ರತಿಯೊಂದು 1 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣದಲ್ಲಿ ಸರಾಸರಿಯಾಗಿ 4 ಮೆಕ್ಕೆಜೋಳದ ಕಾಳುಗಳಿದ್ದರೆ ಮೆಕ್ಕೆಜೋಳ ತೆನೆಯಲ್ಲಿ ಇರಬಹುದಾದ ಎಲ್ಲ ಕಾಳುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಏನು ಮಾಡಬೇಕು ನಾವು? ಮೆಕ್ಕೆಜೋಳದಲ್ಲಿನ ತೆನೆಯಲ್ಲಿನ ಇರಬಹುದಾದ ಎಲ್ಲ ಕಾಳುಗಳ ಸಂಖ್ಯೆ ನೀಡಬೇಕು. ಅಥವಾ ಕ್ವಶನ್ ಕೊಟ್ಟಿದ್ದಾರೆ. ಇದು ಕೂಡ ಗೋಧಿ ರಾಶಿ ಬಗ್ಗೆ ಇದೆ ನೋಡ್ಕೊಳ್ಳಿ. ಸೊ 2 ಕೂಡ ಆನ್ಸರ್ ನೋಡ್ಕೊಳ್ಳಿ. ಪ್ರತಿಯೊಂದು ಪ್ರಶ್ನೆ ಉತ್ತರ ಸಹಿತವೇ ನೋಡ್ಕೊಳ್ಳಿ. ಸೊ 531 ಅಂದಾಜು ಆಗ್ತವೆ. ಅರ್ಥ ಆಯ್ತಾ? ಅಂದಾಜು
ಸ್ವಲ್ಪ ಮಿಸ್ಟೇಕ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಎಷ್ಟು 2ನೇ ಕ್ವಶನ್ಗೆ ಅಥವಾ ಕ್ವಶನ್ಗೆ ವೆಚ್ಚಾಗ್ತದೆ 4,991 ವೆಚ್ಚಾಗ್ತದೆ. ಓಕೆ, ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗೆಲ್ಲ ಚಾನಲ್ ಮ್ಯಾಗೆ ಗಣಿತ ಆಗಿರ್ಬೋದು, ಕನ್ನಡ, ಇಂಗ್ಲೀಷು, ಸಮಾಜ ವಿಜ್ಞಾನ, ಹಿಂದಿ ಎಲ್ಲ ವಿಷಯದ ಕ್ವಶನ್ ಪೇಪರ್ ಇರ್ತವೆ. ಜಸ್ಟ್ ಚಾನಲ್ಗೆ ಹೋಗಿ ಎಲ್ಲನೂ ಓದ್ಕೊಳ್ಳಿ. ಮತ್ತು ಏನೇ ಡೌಟ್ರು ಕಮೆಂಟ್ ಹಾಕಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.